ದ ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆ ಸ್ಪೆಷಲ್ ಎಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕೇಶ್ ಪಡಿಬಾಗಿಲು. ಪ್ರಿಯ ವೀಕ್ಷಕರೇ, ಇತ್ತೀಚೆಗೆ ಅಂದರೆ ಕರ್ನಾಟಕ ರಾಜಕೀಯದಲ್ಲಿ ನಡೀತಿರುವ ಬೆಳವಣಿಗೆ ಅಂದರೆ CM ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ಬಳಿಕ DK ಶಿವಕುಮಾರ್ ಅವರು DCM ಆಗಿದ್ದವರು, ಅವರು ನಿಯೋಜಿತ ಮುಖ್ಯಮಂತ್ರಿಯಾಗಿ ಅವರೀಗ ನೇಮಕಗೊಂಡಿದ್ದಾರೆ. CLP ಸಭೆಯಲ್ಲಿ ಅವರನ್ನು ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಈಗ ಇನ್ನೊಂದೆರಡು ದಿನ ಅಂದರೆ ಬುಧವಾರದಂದು ಅವರು ಪ್ರಮಾಣ ವಚನವನ್ನು ಲೋಕಭವನದಲ್ಲಿ ರಾಜ್ಯಪಾಲರ ಮುಂದೆ ಪಡೆದುಕೊಳ್ಳಲಿದ್ದಾರೆ. ಈ ಒಂದು ಬೆಳವಣಿಗೆಯ ನಂತರ ಹಳೆ ಮೈಸೂರು ಪ್ರಾಂತ್ಯದ ಒಂದು ಒಕ್ಕಲಿಗರ ಪ್ರಾಬಲ್ಯದ ಪ್ರದೇಶದಲ್ಲಿರುವಂಥ ರಾಜಕೀಯ ಲೆಕ್ಕಾಚಾರಗಳು ಮುನ್ನೆಲೆಗೆ ಬಂದಿದ್ದಾವೆ. ಈ ವಿಚಾರದ ಬಗ್ಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತೀವಿ. ನಮ್ಮ ಜೊತೆಗೆ ದ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಕರೆಸ್ಪಾಂಡೆಂಟ್ ಆಗಿರುವಂಥ ಪ್ರಭುಸ್ವಾಮಿ ನಟೇಕರ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಭುಸ್ವಾಮಿ ನಟೇಕರ್ ಅವರೇ. ನಮಸ್ಕಾರ. ಈಗ ಬುಧವಾರದಿಂದ DK ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕಿದ್ದಾರೆ, ಕರ್ನಾಟಕ ಸರ್ಕಾರದ್ದು. ಅವರು ಮುಖ್ಯಮಂತ್ರಿ ಆಗೋ ಹಿಂದೆನೂ ಅಂದರೆ 2023 ಇಲೆಕ್ಷನ್ ಆದಾಗಲೂ ನಾವೊಂದು ಕಂಡುಕೊಂಡಿರೋ ನಂತರ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಸಾಕಷ್ಟು ಕ್ಷೇತ್ರಗಳು ಕಾಂಗ್ರೆಸ್ಸಿಗೆ ಬಂದಿತ್ತು. ಅಂದರೆ ಒಂದು ದೊಡ್ಡ ಮಟ್ಟಿನ ಬೆಂಬಲ ಸಿಕ್ಕಿತ್ತು. ಅದರ ಉದ್ದೇಶನೇ ಅವರಿಗೆ DK ಶಿವಕುಮಾರ್ ಅವರನ್ನು CM ಸ್ಥಾನದಲ್ಲಿ ನೋಡೋದಾಗಿತ್ತು. ಅದರ ಜೊತೆಗೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ DK ಶಿವಕುಮಾರ್ ಮತ್ತು HD ಕುಮಾರಸ್ವಾಮಿ, HD ದೇವೇಗೌಡರ ಫ್ಯಾಮಿಲಿ ಅಂತ ಅಂದ್ರೂ ಅದರ ಒಕ್ಕಲಿಗರ ಆ ಒಂದು ಸಮುದಾಯದ ಮತಗಳನ್ನು ಪಡೆಯುವಂಥ ವಿಚಾರದಲ್ಲಿ ಪ್ರಾಬಲ್ಯ ಮೇರಲಿಕ್ಕೆ ಭಾಳ ವರ್ಷಗಳಿಂದ ಒಂದು ಹೋರಾಟ, ಅಂದರೆ ಶೀತಲ ಸಮರನಲ್ಲ, ಅವರು ಸಾರ್ವಜನಿಕವಾಗಿ ಆ ವಿಚಾರದಲ್ಲಿ ಗುದ್ದಾಡ್ತಾ ಇದ್ದಾರೆ. ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ ಈಗ ಅಲ್ಲಿನ ಆ ಒಂದು ಮತ ಲೆಕ್ಕಾಚಾರಗಳು ಒಕ್ಕಲಿಗರ ಪ್ರಾಬಲ್ಯ ಏನಾದರೂ ಮತ್ತೆ DK ಶಿವಕುಮಾರ್ ಅವ್ರಿಗೆ ಸಂಪೂರ್ಣವಾಗಿ ಒಲಿಬೋದು ಅಂತ ನಿಮ್ಗೆ ಅನಿಸ್ತಾ ಇದೆ? ಖಂಡಿತ. ಈಗ ಏನಾಗಿದೆ, ಮೊದಲಿಂದನೂ ಸಹ DK ಶಿವಕುಮಾರ್ ಕುಟುಂಬ ಹಾಗೂ ದೇವೇಗೌಡ ಕುಟುಂಬ ನಡುವೆ ತಮ್ಮ ಸಮುದಾಯದ ಪ್ರಾಬಲ್ಯ ಸಾಧಿಸೋದಕ್ಕೆ ಮೊದಲಿಂದನೂ ದಶಕಗಳಿಂದ ಅದು ಹೋರಾಟ ನಡೀತಾ ಇದೆ. ಅದು ಸೊ ಅಲ್ಟಿಮೇಟ್ಲಿ ನೀವು ನೋಡೋದಾದ್ರೆ ದೇವೇಗೌಡರೇ ಒಕ್ಕಲಿಗ ಸಮುದಾಯದ ನಾಯಕ. ಸೊ ಅದನ್ನ ಯಾರು ಪ್ರಶ್ನಾತೀತ ನಾಯಕ, ಅದನ್ನ ಯಾರು ಪ್ರಶ್ನೆ ಮಾಡೋದಿಲ್ಲ. ಆದರೆ ನಾನು ನನ್ನ ಸಮುದಾಯ ನಾಯಕ ಆಗಬೇಕು ಅಂತ ಬಂದಾಗ ಇವರು ಮೊದಲಿಂದನೂ ಸಹ ಆ ಮೈಸೂರು ಪ್ರಾಂತ್ಯದಲ್ಲಿ ಒಂದು ಹಿಡಿತ ಸಾಧಿಸೋದಕ್ಕೆ ಬಂದ್ ಮಾಡಿದ್ರು. ಅದರಲ್ಲೂ ಈ ಬಾರಿ 2023 ಚುನಾವಣೆಯಲ್ಲಿ ಮೈಸೂರು ಏನು JDS ಇದೆ, ಆ ಮೈಸೂರು ಪ್ರಾಂತ್ಯದಲ್ಲಿ ಭಾಗಶಃ ಅದು ನೆನೆಗುದಿಗೆ ಬಿದ್ದಿದೆ. ಸೊ ನಿರ್ನಾಮನೆ ಆಗೋದು ಪಕ್ಷದಲ್ಲಿ. ಸೊ ಕಾಂಗ್ರೆಸ್ ಪಕ್ಷ ಅಲ್ಲಿ ಬಹಳಷ್ಟು ಮಂದಿ ಗೆದ್ದು ಬಂದರು. ಸೊ ಆವಾಗ ಕುಮಾರಸ್ವಾಮಿಗೆ ಒಂದು ರೀತಿಯಾದಂತಹ ಹಿನ್ನಡೆ ಶುರುವಾಯಿತು. ಮತ್ತೆ ಅದಲ್ಲದೆ ಜಿದ್ದಿಗೆ ಬಿದ್ದರು. ಕಾಂಗ್ರೆಸ್ DK ಶಿವಕುಮಾರ್ ವಿರುದ್ಧ ತನ್ನ ವೈರತ್ವವನ್ನು ಮುನ್ನಡೆ ಮಾಡಿದ್ರು. ಮತ್ತೆ ಇಲ್ಲಿ ಇನ್ನೊಂದು ಅಂಶ ಗಮನಿಸಿದ್ರೆ, ಈ DK ಶಿವಕುಮಾರ್ ವೈರತ್ವ ಒಕ್ಕಲಿಗ ಸಮುದಾಯ ಒಂದಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೊದಲಿಂದನೂ ಸಹ ಆಗ್ತಾ ಇರಲಿಲ್ಲ ಆ ಕುಟುಂಬಕ್ಕೆ. ಸೊ ಈ ಇಬ್ಬರ ನಾಯಕರ ಮೇಲೆ ದ್ವೇಷ ಕುಮಾರಸ್ವಾಮಿಗೆ ತನ್ನ ವೈಯಕ್ತಿಕವಾಗಿ ತಗೊಳ್ಳೋ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಬಂತು. ಅದು ಪ್ರತಿ ಹಂತದಲ್ಲೂ ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಲಿ DK ಶಿವಕುಮಾರ್ ಆಗಲಿ ಇಬ್ರು ಯಾವುದೇ ಹೇಳಿಕೆ ಕೊಟ್ಟರು ಸಹ ಅದನ್ನ ವ್ಯಂಗ್ಯವಾಗಿ ಮಾಡ್ತಾರೆ, ಇಲ್ಲ ಲೇವಡಿ ಮಾಡ್ತಾರೆ, ಇಲ್ಲಾಂದ್ರೆ ಅದನ್ನ ಕಟ್ಟು ಟೀಕವಾಗಿ ವಾಕ್ಸಮರ ಮಾಡ್ತಾರೆ. ಸೊ ಇದು ಈಗ ಆ ನಾಯಕತ್ವದ ಪ್ರಶ್ನೆ ಮುಂದೆ ಬಂದು ಈಗ CM ಆಗ್ತಾ ಇರೋದ್ರಿಂದ DK ಶಿವಕುಮಾರ್ ಅವರು ಸಹಜವಾಗಿ ಅಲ್ಲಿ ತನ್ನ ಪ್ರಾಬಲ್ಯನ, ಅದರಲ್ಲೂ ವಿಶೇಷವಾಗಿ ತನ್ನ ಸಮುದಾಯದ ಪ್ರಾಬಲ್ಯನ ಹೆಚ್ಚಿಸ್ಕೊಳ್ತಾ ಹೋಗ್ತಾರೆ. ಇದು ಮುಂದಿನ ಚುನಾವಣೆಗೆ ಬುನಾದಿಗೂ ಒಂದು ಕಾರಣ ಆಗುತ್ತೆ ಇದು. ಈಗ ಪ್ರಭುಸ್ವಾಮಿ, ಈಗ ಮತ್ತೊಂದು ಅಂಶವನ್ನು ನಾವು ಕಳೆದ ಎರಡು ಫಲಿತಾಂಶಗಳ ಮುಂದಿಟ್ಟುಕೊಂಡು ನಿಮ್ಮೊಂದು ಪ್ರಶ್ನೆ ಕೇಳ್ತೀನಿ. 2023ರಲ್ಲಿ DK ಶಿವಕುಮಾರ್ CM ಆಗ್ಬೋದು ಅನ್ನೋ ಉದ್ದೇಶದಿಂದ ಒಕ್ಕಲಿಗರು ನೇರವಾಗಿ ಕಾಂಗ್ರೆಸ್ಗೆ ಬೆಂಬಲ ಮಾಡಿದರು. ಆದರೆ 2024 ಲೋಕಸಭಾ ಚುನಾವಣೆಯಲ್ಲಿ ನಾವೊಂದು ಪಲ್ಲಟವನ್ನು ಕಂಡಿದ್ದೀವಿ. ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರದಲ್ಲಿ, ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತಾಗ ಅವರನ್ನು ಕೇಂದ್ರ ಮಂತ್ರಿನೋ ಇನ್ನೇನೋ ಮಾಡೋ ನೆಪದಲ್ಲಿ ಅವರಿಗೆ ಹತ್ರ 1-2 ಲಕ್ಷದಷ್ಟು ಮತಗಳ ಅಂತರದಿಂದ, ಭಾರಿ ಅಂತರಗಳಿಂದ ಗೆಲುವು ಸಾಧಿಸಿದ್ದಾರೆ. ಈಗ ಇವರ ನಡುವೆ ಒಂದು ಪೈಪೋಟಿ ಇರುವಂಥದ್ದು ಅಂತೂ ಪಕ್ಕ. ಈ ವಿಚಾರದಲ್ಲಿ ಮತದಾರರು ಕೂಡ ಅದಕ್ಕೆ ಆ ಕಾಲಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಈಗ CM ಆಗಿರೋದು ಏನೋ ಲೋಕಲ್ ರಾಜಕೀಯದಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಆಗೋದಕ್ಕಿಂತ ದೊಡ್ಡ ಸಂಗತಿ. ಅವರು CM ಸ್ಥಾನ ಕೊಟ್ಟಿದ್ದಾರೆ ಅನ್ನೋದಂಥದ್ದು ಭಾಳ ದೊಡ್ಡ. ಹಾಗಾಗಿ ಈಗ DK ಶಿವಕುಮಾರ್ ಇದೊಂದು ದೊಡ್ಡ ಶಕ್ತಿ. ಅಂದರೆ ಅವರಿಗೆ ಬೇರೆ ಇನ್ನಷ್ಟು ಅದನ್ನು ಇನ್ನಷ್ಟು ಮತಗಳನ್ನು ತಮ್ಮ ಕಡೆಗೆ ಒಲಿಸಿಕೊಳ್ಳಲಿಕ್ಕೆ ಒಂದು ಸಾಧ್ಯತೆ ಇದೆಯಾ ಇದರ ಮೂಲಕ? ಖಂಡಿತ. ಇದು ಇವಾಗ ಇವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಅಲ್ಲಿಗೆ ಮೈಸೂರು ಪ್ರಾಂತ್ಯ, ಅದರಲ್ಲೂ ವಿಶೇಷವಾಗಿ ಕುಮಾರಸ್ವಾಮಿ ಮತ್ತು ಆ ದೇವೇಗೌಡರು ಏನು ಪ್ರಾಬಲ್ಯ ಇದೆ ಆ ಸ್ಥಳಗಳಿಗೆ ಕೆಲವೊಂದು ಯೋಜನೆಗಳನ್ನ ಜಾರಿ ಮಾಡ್ತಾರೆ. ನಿಮ್ಗೆ ಸಹಜವಾಗಿ ಯೋಜನೆಗಳು ಜಾರಿ ಮಾಡಿದಾಗ ಏನಾಗುತ್ತೆ, ಜನಗಳಿಗೆ ನಮ್ಮ ಪರವಾಗಿ ನಿಂತಿದ್ದಾನೆ, ಮತ್ತೆ ಸಮುದಾಯದ ಪರವಾಗಿ ಏನಾದರೂ ಯೋಜನೆಗಳಿದ್ದಾಗ ಆ ಸಮುದಾಯಕ್ಕೆ ಏನು ಬೇಕು ಬೇಡಗಳನ್ನೆಲ್ಲ ನಿಂತ್ಕೊಂಡಾಗ ಸಹಜವಾಗಿ ಜನ
ಇದು ಪಲ್ಲಟ ಹಾಕ್ತಾರೆ. ಸೊ ನಮಗೆ ಇದು ಮಾಡಿದಾನೆ ಸಹಾಯ. ಯಾವತ್ತು ಕೆಲವು ಜನಗಳಿಗೆ ಒಂದು ಋಣ ಇರುತ್ತೆ, ನಮ್ಗೆ ಇಷ್ಟೊಂದು ಮಾಡಿದಾನಲ್ಲಪ್ಪ, ನಾವು ಓಟ್ ಹಾಕೋಣ ಅಂತ. ಇದು ಮುಂದಿನ ಚುನಾವಣೆಗೆ ಬಹಳ ಅನುಕೂಲಕರವಾಗುತ್ತೆ. ಈಗ ಇದು ಒಂದು ರೀತಿ ರಾಜಕೀಯ ವೈಷಮ್ಯ ಇಬ್ಬರಿಗೂ ತಾರಕಕ್ಕೇರುವ ಸಾಧ್ಯತೆನೂ ಇದೆ. ಟೀಕೆ ಟಿಪ್ಪಣಿಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತವೆ. ಅವ್ರು ಏನ್ ಮಾಡಿದ್ರು, ಈಗ ಡಿ.ಕೆ. ಶಿವಕುಮಾರ್ ಏನೇ ಮಾಡ್ಲಿ ಅದನ್ನ ವೈಯಕ್ತಿಕವಾಗಿ ಟೀಕೆ ಮಾಡೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಶುರು ಮಾಡ್ತಾರೆ. ಅದರಿಂದ ಏನು ಲಾಭ ಇಲ್ಲ. ಈಗಾಗಲೇ ನೀವು ನೋಡಿ, ಅವರು ಕಂದಾಯ ಇಲಾಖೆಗಳಾಗ್ಲಿ ಖಾತೆಗಳಾಗ್ಲಿ ಮಾಡಿದಾಗಲೇ ಅವರು ವೈಯಕ್ತಿಕ ಟೀಕೆ ಏನು ಮಾಡಬೇಡಿ, ನಮ್ಮ ಸರ್ಕಾರ ಬಂದ್ಮೇಲೆ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಅಷ್ಟು ಕಟ್ಟಬೇಡಿ ದುಡ್ಡು ಅಂತ ಅಂದ್ರೆ ಅವರು ಮಾಡ್ತಾರೆ. ಸೊ ಇದನ್ನು ಜನಗಳನ್ನ ಓಲೈಸಿಕೊಳ್ಳೋಕೆ ಇಂಥ ಚಿಕ್ಕ ನಿಮಗೆ ಮೂಲ ಸೌಕರ್ಯ ಕೊಟ್ಟಷ್ಟು ಜನಗಳಿಗೆ ಬೇಕಾಗಿರೋದು ಮೂಲ ಸೌಕರ್ಯ. ಹೌದು, ನೀವು ಸಹಜವಾಗಿ ಮೂಲ ಸೌಕರ್ಯ ಕೊಟ್ಟಷ್ಟು ಅದಕ್ಕಿಂತ ಹೆಚ್ಚಿನ ಜನ ಯಾವುದೂ ನಿರೀಕ್ಷೆ ಮಾಡಲ್ಲ. ನಿಮಗೆ ನೀರು, ವಸತಿ, ರೋಡು ಅದು ಕೊಟ್ಬಿಟ್ರೆ ಜನ ಸಹಜವಾಗಿ ನಿಮ್ಮ ಕಡೆ ವಾಲ್ತಾರೆ. ಸೊ ಈ ತಂತ್ರಗಾರಿಕೆಯನ್ನ ಬಹುಶಃ ಡಿ.ಕೆ. ಶಿವಕುಮಾರ್ ಬಳಸ್ಕೊಂಡ್ರೆ ಮುಂದಿನ ಚುನಾವಣೆಗೆ ಮೈಸೂರು ಪ್ರಾಂತ್ಯದಲ್ಲಿ JDS ಇಲ್ಲದಂತೆ ಮಾಡುವುದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಅಂತ ಒಂದು ಮಾತುಗಳು ರಾಜಕೀಯಕ್ಕೆ ಅವಾಗಲೇ ಕೇಳಿಬಂದಿದೆ. ಇದರಲ್ಲಿ ನಾವು ವೆರಿ ಕ್ಲಿಯರ್ಲಿ ಡಿ.ಕೆ. ಶಿವಕುಮಾರ್ CM ಆದ್ಮೇಲೆ ಸಪೋರ್ಟ್, ಒಕ್ಕಲಿಗರ ಸಪೋರ್ಟ್ ಶಿವಕುಮಾರ್ ಅವ್ರ ಜೊತೆ ಬರೋದು ಇಟ್ಸ್ ಅ ನ್ಯಾಚುರಲ್ ಇದು ಇವೆಂಟ್. ಯಾಕಂದ್ರೆ ಜನರಲಿ ಸಪೋರ್ಟ್ ಅಂತ ನೀವು ಹೇಳಿದಾಗ ಅದು ಇಟ್ ಆಲ್ವೇಸ್ ಫಾಲೋಸ್ ಪವರ್. ಎಲ್ಲಿ ಪವರ್ ಇದೆಯೋ ಅಲ್ಲಿ ಸಪೋರ್ಟ್ ಇರುತ್ತೆ. ಅಂದ್ರೆ ಇದು ನೀವು ಸಪೋರ್ಟ್ ನ ನೀವು ತಗೊಂಡ್ರೆ ಅದು ಎಲ್ಲ ಒಂಥರ ಒಂದೇ ತರದ ಸಪೋರ್ಟ್ ಅಂತ ನಾವು ಹೇಳಕ್ಕಾಗಲ್ಲ. ಒಬ್ಬೊಬ್ರು ಏನ್ ಮಾಡ್ತಾರೆ, ದೇ ವಿಲ್ ಬಿ ಲಾಯಲ್ ಟು ದ ಫ್ಯಾಮಿಲಿ ಆಫ್ ದೇವೇಗೌಡ. ಅಂದ್ರೆ ದೇವೇಗೌಡರು ಎಲ್ಲಿದ್ರು ಸರಿ, ಇಲ್ಲದೇ ಇದ್ರು ಸರಿ, ಯಾವ ಪಾರ್ಟಿನಲ್ಲಿ ಇದ್ರು ಸರಿ, ಆ ಸಪೋರ್ಟ್ ಇದ್ದೇ ಇರುತ್ತೆ. ಒಂದು ಸೆಕ್ಷನ್ ಆ ತರದ ಒಂದು ಸಪೋರ್ಟ್ ಇರುತ್ತೆ. ಮತ್ತೊಂದು ಸೆಕ್ಷನ್, ಮುಕ್ಕಾಲ್ ಭಾಗ ಮೆಜಾರಿಟಿ ಆಫ್ ಪೀಪಲ್ ಎಲ್ಲಿ ಅವ್ರಿಗೆ ಹೆಲ್ಪ್ ಆಗತ್ತೋ ಆ ಕಡೆನೆ ಅವ್ರು ವಾಲೋದು. ಇಟ್ಸ್ ಅ ನ್ಯಾಚುರಲ್ ಇದು ಕೋರ್ಸ್ ಅದು. ಈಗ ನೀವು ಒಂದೆರಡು ಅಂಶಗಳನ್ನ ನನಗೆ ಹೇಳಿದ್ರಿ. ಒಂದು, ಡಿ.ಕೆ. ಶಿವಕುಮಾರ್ ಏನೇ ಮಾಡಿದ್ರು ಅವರು ಟೀಕೆ ಮಾಡ್ತಾರೆ ಅಂತ. ನನಗೆ ಈಗ ನಮಗೀಗ ಮೂಡು ಪ್ರಶ್ನೆ ಯಾವ ರೀತಿ ಅಂದರೆ, ಈಗ ಡಿ.ಕೆ. ಶಿವಕುಮಾರ್ CM ಆಗಿದ್ದಾರೆ. CM ಆಗಿದ್ದಾಗ ಅಲ್ಲಿನ ಒಕ್ಕಲಿಗ ಮತದಾರರು ಏನಂತ ನಮ್ಮವನೊಬ್ಬ CM ಆಗಿದ್ದಾನೆ ಅಂತೇಳಿ. ಈಗ ಇದರಿಂದ ಎಚ್.ಡಿ. ಕುಮಾರಸ್ವಾಮಿಗೆ ಹಿನ್ನಡಾಗೋದು ಯಾವ ರೀತಿ ಅಂತ ನನ್ನ ಪ್ರಶ್ನೆ ಅಂದರೆ, ಪದೇ ಪದೇ ಡಿ.ಕೆ. ಶಿವಕುಮಾರ್ನೇನಾದರೂ ಟೀಕೆ ಮಾಡಿದ್ರೆ ನಮ್ಮೊಬ್ಬ CM ಆದಾಗಲೂ ಇವನು ನಮ್ಮವನೇ ಸಹಿಸಿಕೊಳ್ಳಿಲ್ಲ ಅನ್ನುವಂಥದ್ದು ಏನಾದರೂ ಅವರಿಗೆ ಅದು ಬ್ಯಾಕ್ ಫೈರ್ ಆಗುವಂಥ ಏನಾದರೂ ಅವಕಾಶ ಇದೆ ಇದು. ಯಾಕಂದ್ರೆ ಸಮುದಾಯದ ಮಠಾಧೀಶರು ಸಹ ಪರೋಕ್ಷವಾಗಿ ಹೇಳ್ತಾರೆ, ಅಂದ್ರೆ ಆಫ್ ದ ರೆಕಾರ್ಡ್ ಅಂತ ಹೇಳ್ತಾರಲ್ಲ, ಕರೆಕ್ಟ್ ಆಗಿ ಹೇಳ್ತಾ ಹೋಗ್ತಾರೆ. ಈಗ ನಮ್ಮ ಸಮುದಾಯದ ನಾಯಕರೇ CM ಆಗಿದ್ದಾರೆ, ಆದಷ್ಟು ಟೀಕೆಗಳನ್ನ ನೀವು ಆದಷ್ಟು ಕಡಿಮೆ ಮಾಡಿ. ಟೀಕೆ ಮಾಡಿದಾಗ ಅದೇನಾಗುತ್ತೆ, ಜಾಸ್ತಿ ಟೀಕೆ ಮಾಡ್ತಾ ಹೋದಾಗ ಕುಮಾರಸ್ವಾಮಿಯಲ್ಲಿ ಇರುವಂತಹ ಏನು ಒಂದು ಅವ್ರ ಮೇಲೆ ಒಂದು ನಂಬಿಕೆ, ವಿಶ್ವಾಸ ಇಟ್ಟಿರ್ತಾರೆ. ಟೀಕೆ ಮಾಡಿದಾಗ ನೀವು ಸಹಜವಾಗಿ ಅತಿಯಾದ ಟೀಕೆನೂ ಒಳ್ಳೇದಲ್ಲ. ನೀವು ರಾಜಕೀಯವಾಗಿ ಎಷ್ಟು ಟೀಕೆ ಮಾಡೋಕೆ ಅದು ಮಾಡಿದ್ರೆ ಅದಕ್ಕಷ್ಟೇ ಬೆಲೆ ಇರುತ್ತೆ. ನೀವು ವೈಯಕ್ತಿಕ ಜಾಸ್ತಿ ಮಾಡ್ತಾ ಹೋದಾಗ ಜನಗಳಿಗೂ ಸಹ ಅರ್ಥ ಆಗುತ್ತೆ, ಇಲ್ಲ ಇವರು ಅತಿಯಾಗಿ ತಮ್ಮ ವೈಯಕ್ತಿಕ ವರ್ಚಸ್ಸಿಗೋಸ್ಕರ ಟೀಕೆ ಮಾಡ್ತಾ ಇದ್ದಾರೆ ಅಂತ ಯಾವಾಗ ಅರಿವು ಆಗುತ್ತೆ, ಸಹಜವಾಗಿ ಅದು ಕುಮಾರಸ್ವಾಮಿಗೆ ವರ್ಚಸ್ಸಿಗೆ ಕಡಿಮೆ ಬೀಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಕುಮಾರಸ್ವಾಮಿ ಸಹ ಮುಂದಿನ ದಿನಗಳಿಗೆ ಒಂದು ಎಚ್ಚರಿಕೆ ಹೆಜ್ಜೆನೇ ಇಡಬೇಕಾಗುತ್ತೆ. ಅವರು ಆಗಿದ್ದಾಗ ಮಾತ್ರ ತಮ್ಮ ವರ್ಚಸ್ಸನ್ನ ಹಾಗೆ ಉಳಿಸ್ಕೊಳ್ತಾರೆ ಮೈಸೂರು ಪ್ರಾಂತ್ಯದಲ್ಲಿ. ಕರೆಕ್ಟ್. ಈಗ ಮತ್ತೊಂದು ಜಿದ್ದಾಜಿದ್ದ ಸ್ಪರ್ಧೆ ತರ ನಮಗೆ ಅನಿಸುವಂಥ ಸಂಗತಿ ಒಂದು, ಈಗ 2 ವರ್ಷದ 24 ತಿಂಗಳ ಅವಧಿಗೆ ಡಿ.ಕೆ. ಶಿವಕುಮಾರ್ ಅವರನ್ನ CM ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ. ಇದರ ಜೊತೆಗೆ ನಾವು ಇನ್ನೊಂದು ಸೈಡಲ್ಲಿ ನೋಡೋದಿದ್ರೆ ಪ್ರತಿಪಕ್ಷಗಳ ಸ್ಥಾನದಲ್ಲಿ ಈಗ ಮೈತ್ರಿ ಇದೆ. ಮೈತ್ರಿ ಅಂದರೆ BJP ಮತ್ತು JDS ಮೈತ್ರಿ ಇದೆ. ಮುಂದಿನ ಚುನಾವಣೆಯಲ್ಲಿ BJP ಏನಾದರೂ ಗೆದ್ದರೆ ಎಚ್.ಡಿ. ಕುಮಾರಸ್ವಾಮಿ ಅವರು CM ಆಗ್ತಾರೆ ಅನ್ನುವಂಥ ಒಂದು ಸುದ್ದಿಗಳು ಕೂಡ ಕರ್ನಾಟಕ ರಾಜ್ಯದ ರಾಜಕೀಯ ಕ್ಷೇತ್ರದಲ್ಲಿ ಹರಿದಾಡುತ್ತಿರೋ ವಿಚಾರ. ಹೀಗಾಗಿ ಮುಂದಿನ ಚುನಾವಣೆ 2028ರ ಚುನಾವಣೆ ಯಾವ ರೀತಿ ಈ ಹಳೆ ಮೈಸೂರು ಪ್ರಾಂತ್ಯ, ನಾವು ಹಾಸನದಿಂದ ಹಿಡಿದು ಇಲ್ಲಿ ಕೋಲಾರ, ಬೆಂಗಳೂರು ದಕ್ಷಿಣ, ಆಮೇಲೆ ಚಾಮರಾಜನಗರದ ಕೆಲವು ಕ್ಷೇತ್ರಗಳು ಸೇರಿದಂತೆ ಅಲ್ಲೆಲ್ಲ ಭಾಳ ಪ್ರಭಾವ ಇದೆ. ಇಲ್ಲಿ ಒಂದು ಒಟ್ಟು ಒಳ್ಳೆ ಬಲ ಸಿಕ್ತು ಅಂದರೆ ಅವರು ಸುಲಭವಾಗಿ ಅವ್ರಿಗೆ ಗೆಲ್ಲೋ ಸಾಧ್ಯ. ಇಂದಿನ ಬಾರಿ ನಾವು ಈಗ JDS ಸಂಪೂರ್ಣವಾಗಿ ನೀವಾಗ ಹೇಳಿದ್ರಿ, ಸಂಪೂರ್ಣ ಅದು ಒಂದು ಹೋಯ್ತು ಅನ್ನೋ ಥರ ಆಗಿತ್ತು ಅಲ್ಲಿ ಪಕ್ಷ, ಕಾಂಗ್ರೆಸ್ಗೆ ಬೆಂಬಲ ಮಾಡಿದ್ರು. ಈ ಒಂದು ಸ್ಪರ್ಧೆ ಹೇಗಿರ್ಬೋದು ಅಂತ ನಿಮ್ಗೆ ಅನಿಸ್ತಾ ಇದೆ? ಈ ಸ್ಪರ್ಧೆ ನಿಜ ಕುತೂಹಲಕಾರಿಯಾಗಿರುತ್ತೆ. ನಿಮಗೆ ಮೈಸೂರು ಪ್ರಾಂತ್ಯನೇ ಒಂದು ತೂಕ ಆದ್ರೆ ಇಡೀ ಕರ್ನಾಟಕ ಒಂದು ತೂಕ ಆಗುತ್ತೆ. ಯಾಕಂದ್ರೆ ಇಬ್ರು ನಡುವಿನ ಇದು ಒಂದು ಸಮುದಾಯದ ಪ್ರಾಬಲ್ಯದ ನಾಯಕತ್ವದ ಮೇಲೆ ಬೀರುವಂತಹ ಒಂದು ಓಡಾಟ, ಮತ್ತೆ ರಾಜ್ಯ ಸರ್ಕಾರ ಯೋಜನೆಗಳು ಜಾರಿ ಮಾಡೋದ್ರ ಮೇಲೆ ಸಹ ಪೈಪೋಟಿಗಿಳಿತಾರೆ. ಇಲ್ಲ ಇದು ನಮ್ಮ ಸರ್ಕಾರ ಯೋಜನೆ, ಕೇಂದ್ರ ಸರ್ಕಾರದ ಯೋಜನೆ, ಕೇಂದ್ರ ಮತ್ತು ಸರ್ಕಾರದ ನಡುವೆ ಒಂದ್ ಕಡೆ ಹೋದ್ರೆ ಇಲ್ಲಿ ಮತ್ತೆ ಸಮುದಾಯದ ನಡುವಿನ ಪ್ರಾಬಲ್ಯನೂ ಸಹ ಒಂದ್ ಕಡೆ ಆಗುತ್ತೆ. ಹಾಗಾಗಿ ನಿಮ್ಗೆ ಎಲ್ಲಾ ಬೇರೆ ನಮ್ಮ ರಾಜ್ಯದ ಇತರೆ ಜಿಲ್ಲೆಗಳು ನೋಡೋದಕ್ಕಿಂತ ಮೈಸೂರು ಪ್ರಾಂತ್ಯ ರಾಜ್ಯಕ್ಕೆ
ಇನ್ನು 2 ವರ್ಷ ಕುತೂಹಲಕರವಾಗಿರುತ್ತೆ, ಮತ್ತೆ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಯಾವುದೇ ಯೋಜನೆಗಳು ನೋಡಿ, ರಾಮನಗರಕ್ಕೆ ಹೋದಾಗ ಪ್ರತಿ ಅಲ್ಲಿ ಟೀಕೆ ಬೇಕಾಗ್ತಾ ಇದೆ. ಈಗ ಬಿಡದಿ ಟೌನ್ಶಿಪ್ ಶುರುವಾಗಿದೆ. ಇದು ಆಲ್ರೆಡಿ ತುಂಬಾನೇ ಕುಮಾರಸ್ವಾಮಿ ಅವರು ಟೀಕೆ ಮಾಡ್ತಿದ್ದಾರೆ, ಇಲ್ಲ ಇದು ರೈತರಿಗೆ ಅನಾನುಕೂಲ ಆಗುತ್ತೆ ಅಂತ ಪ್ರತಿಭಟನೆಗಳಿರ್ತಾರೆ. ಹೌದು, ಇದನ್ನ ಸಮರ್ಥನೆ ಮಾಡ್ಕೊಳ್ಳೋಕ್ಕೂ ಡಿ ಕೆ ಶಿವಕುಮಾರ್ ಅವರೇ ಮುಂದೆ ಪ್ರಯತ್ನ ನಡೆಸ್ತಾ ಇದ್ದಾರೆ. ಸೊ ಅದು ಜಾರಿ ಮಾಡಿದ್ರೆ, ಈ ಒಂದು ವೇಳೆ ಆ ಯೋಜನೆ ಸಂಪೂರ್ಣವಾಗಿ ಇದೇ ಆಡಳಿತದಲ್ಲಿ ಜಾರಿ ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಕೈ ಹೆಚ್ಚಾದಂತೆ. ಯಾಕಂದ್ರೆ ಅದು ಒಂದು ಇಡೀ ವಿಶ್ವದ ಎಲ್ಲಾ ಜಗತ್ತಿನ ಎಲ್ಲಾ ಕಂಪನಿಗಳು ಬಂದಲ್ಲಿ ಇರುವುದು, ಅವ್ರಿಗೆ ಎಲ್ಲರಿಗೂ ಮೂಲ ಸೌಕರ್ಯ ಸಿಕ್ಕಾಗ ಸೊ ಸಹಜವಾಗಿ ಅವ್ರಿಗೊಂದು ಪ್ಲಸ್ ಪಾಯಿಂಟ್ ಡಿ ಕೆ ಶಿವಕುಮಾರ್ಗೆ. ಇದನ್ನ ಏನಾದ್ರು ಮಾಡ್ತಾರೆ, ಅಡ್ಡಗಾಲ ಹಾಕೋದಕ್ಕೆ ಜೆಡಿಎಸ್ ಅವರು ಸಹಜವಾಗಿ ಪ್ರಯತ್ನ ಪಟ್ಟೆ ಪಡ್ತಾರೆ. ಅದನ್ನ ನಾವು ಇನ್ನ ಮುಂದಿನ ಚುನಾವಣೆ ಆಗೋದು ಇನ್ನ 2 ವರ್ಷ ಇದೆ. ಇವಾಗ ನಾವು 26 ಅಲ್ಲಿ ಇದೀವಿ. ಸೊ ನೆಕ್ಸ್ಟ್ ಎಲೆಕ್ಷನ್ಸ್ 28 ಅಲ್ಲಿ ಬರುತ್ತಲ್ಲ, 28ರಲ್ಲಿ ಬರುತ್ತೆ. ಸೊ 2 ವರ್ಷದಲ್ಲಿ ಏನೇನಾಗತ್ತೆ ಅಂತ ಹೇಳೋದು ಕಷ್ಟ ಆಗತ್ತೆ. ಅಂದ್ರೆ ಈಗಲೇ ನಾವು ಚುನಾವಣೆ ಟೈಮಲ್ಲಿ ಹೇಗೆ ಸ್ಥಿತಿ ಇರುತ್ತೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಯಾಕಂದ್ರೆ ಒಂದು ಬಿಜೆಪಿ ಅವರು ನಾವು ಕುಮಾರಸ್ವಾಮಿಗೆ ಪ್ರೋತ್ಸಾಹ ಕೊಡ್ತೀವಿ ಮತ್ತೆ ಅವ್ರಿಗೆ ಸಿಎಂ ಮಾಡ್ತೀವಿ ಅಂತ ಹೇಳೋ ಸುದ್ದಿಗಳು ನನ್ಗೇನೋ ಅಷ್ಟು ಸರಿ ಹೋಗ್ತಲ್ಲ. ಯಾಕಂದ್ರೆ ಬಿಜೆಪಿ ಆತರ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ಅವರು ಅಂದ್ರೆ ಅವ್ರು ಇವಾಗ ನೀವು ಜನತಾದಳ ಮತ್ತೆ ಬಿಜೆಪಿನ ತಗೊಂಡ್ರೆ ಬಿಜೆಪಿ ಇಸ್ ಮೋರ್ ಇಂಪಾರ್ಟೆಂಟ್ ಅಲ್ವಾ, ದೇ ಹ್ಯಾವ್ ಬಿಕಮ್ ಅ ಬಿಗರ್ ಪಾರ್ಟಿ ಇನ್ ಕರ್ನಾಟಕ. ಸೊ ಅವರು ಯಾಕೆ ಕುಮಾರಸ್ವಾಮಿಗೆ ಬಿಟ್ಕೊಡ್ಬೇಕು? ಸೊ ಆ ಸಾಧ್ಯತೆಗಳು ಸುಮ್ಮನೆ ಅದು ಒಂಥರ ಸ್ಪೆಕ್ಯುಲೇಷನ್ ಹೊರತು ಅದೇನೋ ಅದು ಅದಕ್ಕೆ ಜಾಸ್ತಿ ನಾವು ಬೆಲೆ ಕೊಡೋಂತ ವಿಷಯ ಇಲ್ಲ ಅಂತ ಅನ್ಸುತ್ತೆ ನನಗೆ. ಸೊ ಬಟ್ ಇವಾಗ ಏನಂದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆಗಿರೋದ್ರಿಂದ ಅವ್ರ ಕೈನಲ್ಲಿ ಫುಲ್ ಪವರ್ ಇದೆ, ಮತ್ತೆ ಒಕ್ಕಲಿಗರ ಕಮ್ಯುನಿಟಿ ಮತ್ತೆ ಸೊ ಅವ್ರಿಗೆ ಏನಾದ್ರು ಸ್ಪೆಷಲ್ ಬೆನಿಫಿಟ್ಸ್ ಮಾಡ್ಬೋದು, ಇಲ್ಲದ್ರೆ ಪ್ಲಾನ್ಸ್ ಹಾಕ್ಬೋದು. ಸೊ ಅದು ಅದ್ರ ಮೇಲೆ ಹೋಗುತ್ತೆ. ನೆಕ್ಸ್ಟ್ 28 ಎಲೆಕ್ಷನ್ಸ್ ಅಲ್ಲಿ ಹೇಗೆ ಸಪೋರ್ಟ್ ಯಾವ ಕಡೆ ವಾಲಸ್ ಅಂತ ಹೇಳೋದು ಅದ್ರ ಮೇಲೆ ಹೋಗುತ್ತೆ. ಮತ್ತೆ ಡಿ ಕೆ ಶಿ ಕೂಡ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. ಸೊ ಅವ್ರಿಗೂ ಗೊತ್ತಿದೆ ಇದ್ರ ಬಗ್ಗೆ. ಸೊ ಅವರು ಏನೇನ್ ಮಾಡ್ಬೇಕೋ ಎಲ್ಲ ಮಾಡ್ತಾರೆ ಅವರು, ಡೆಫಿನೆಟ್ ಆಗಿ ಬಿಟ್ಕೊಡಲ್ಲ ಅಷ್ಟು ಈಸಿಯಾಗಿ. ಯಾಕಂದ್ರೆ ಇದೇ ಒಳ್ಳೆ ಆಪರ್ಚುನಿಟಿ ಅವ್ರಿಗೆ. ಸೊ ಒಕ್ಕಲಿಗ ಲೀಡರ್ ಅಂತ ಅನಿಸ್ಕೋ ಆಪರ್ಚುನಿಟಿ ಬಿಟ್ಕೊಡಲ್ಲ ಅಷ್ಟು ಸುಲಭವಾಗಿ ಅಂತ ಅನ್ಸುತ್ತೆ. ಈಗ ನೀವು ಹೇಳಿದ 2 ಅಂಶಗಳು, ಒಂದು ಬಿಡದಿ ಟೌನ್ಶಿಪ್ ಮತ್ತು ಕನಕಪುರದಲ್ಲಿ ಏನೋ ಒಂದು ಹಬ್ಬ ಥರ ಏನೋ ಒಂದು ಮಾಡಬೇಕನ್ನೋ ಯೋಜನೆಗಳು ಇದೆ. CM ಆಗಿ ಏನಾದರೂ ಇವರು ಡಿ ಕೆ ಶಿವಕುಮಾರ್ ಅದನ್ನು ಅಂದರೆ ತಮ್ಮ ಮಾತನ್ನು ಉಳಿಸ್ಕೊಂಡು ಪರಿಪೂರ್ಣಗೊಳಿಸಿದ್ರೆ ಈ ಒಕ್ಕಲಿಗರ ಜಾತಿ ಪ್ರಾಬಲ್ಯ ಮತ್ತು ಮತ ವಿಭಜನೆಯನ್ನು ಹೊರತುಪಡಿಸಿಯೂ ಯಾರಿಗೆ ಬೆನಿಫಿಟ್? ಯಾಕಂದರೆ ಇವರು ಅದನ್ನು ರೈತರ ಪರವಾಗಿ ಹೋರಾಟ ಮಾಡ್ತಿದ್ದಾರೆ. ನಾವು ಬೇಸಿಕಲಿ ನೋಡೋದಿದ್ರೆ ಹಳೆ ಮೈಸೂರು ಪ್ರಾಂತ್ಯದ ರಾಮನಗರ ಜಿಲ್ಲೆಯಲ್ಲಿ ಸಾಕಷ್ಟು ರೈತರು ಇದ್ದಾರೆ, ನಾವು ನಿರಾಕರಿಸಲಿಕ್ಕಾಗೋದ್ರೆ ಸಾಕಷ್ಟು ರೈತರು ಇದ್ದಾರೆ. ಆ ರೈತರು ಮತ್ತು ಈ ಒಂದು ಬಂಡವಾಳ ಅಂದರೆ ಉದ್ಯಮದ ವಿಚಾರಕ್ಕೆ ಬಂದಾಗ ಡಿ ಕೆ ಶಿವಕುಮಾರ್ಗೆ ಮೇಲ್ಗೈ ಆಗ್ಬೋದಾ, ಕುಮಾರಸ್ವಾಮಿಗೆ ಮೇಲ್ಗೈ ಆಗ್ಬೋದಾ? ಅಲ್ಲಿ ಮೇಲ್ಗೈಗೆ ಸಹಜವಾಗಿ ನಿಮಗೆ ಸಮುದಾಯ ಬಂದಾಗ ದೇವೇಗೌಡರೇ ಸಮುದಾಯದ ಪ್ರಶ್ನಾತೀತ ನಾಯಕರು. ಅಲ್ಲೇನ್ ಮಾಡ್ತಾರೆ, ಅಲ್ಲಿನ ಸಮುದಾಯ ನಾಯಕರು ಏನ್ ಮಾಡ್ತಾರೆ, ನೀವು ಏನೇ ಮಾಡ್ಲಿ ಡಿ ಕೆ ಶಿವಕುಮಾರ್ ಏನೇ ಮಾಡಿದ್ರು, ಏನೇ ಸರ್ಕಸ್ ಮಾಡಿದ್ರು ಸಹ ನಿಮ್ ದೇವೇಗೌಡರನ್ನ ಒಲವು ಆ ಕಡೆ ಭಾಗದಲ್ಲಿ ಇದ್ದೇ ಇದೆ ಅದು. ಸೊ ಹಂಗಾಗಿ ಇದು ಒಂಥರ ಯಾವ ರೀತಿ ಪೈಪೋಟಿ ಬೀಳ್ತಾರೆ ಅಂದ್ರೆ ಸಮುದಾಯನ ಸೆಳೆಯೋದಕ್ಕೆ ಇವರಿಬ್ಬರ ನಡುವೆ ಒಂದು ರೀತಿಯ ಸಹಜವಾಗಿದೆ ಪೈಪೋಟಿಗಳು ಶುರು ಆಗುತ್ತೆ. ಅಂದ್ರೆ ಇವ್ರೀಗ ಆ ಕ್ಷೇತ್ರದ ಮೈಸೂರು ಪ್ರಾಂತ್ಯ ಭಾಗನ ಅಭಿವೃದ್ಧಿ ಮಾಡಬೇಕು, ಆ ಮೂಲಕ ಸಮುದಾಯ ಎಳಿಬೇಕೇ ಹೊರತು ಎಮೋಷನಲ್ ಎಳಿಯಕ್ಕಂತ ಆಗಲ್ಲ ಇವ್ರ ಕೈಲಿ. ಎಮೋಷನಲ್ ಎಳಿಬೇಕಾದ್ರೆ ಅದು ದೇವೇಗೌಡರೇ ಆಗೋದು. ಯಾಕೆ ಪ್ರಶ್ನಾತೀತ ನಾಯಕರಾಗಿರೋದ್ರಿಂದ ಅದು ಎಮೋಷನಲಿ ದೇವೇಗೌಡರು ಕರೆದ. ಸೊ ಸ್ವಲ್ಪ ಏನಾದ್ರು ಇವರು ದೇವೇಗೌಡರು ಇವನ್ ಡಿ ಕೆ ಶಿವಕುಮಾರ್ ಸಹ ತುಂಬಾ ಎಚ್ಚರಿಕೆ ಹೆಜ್ಜೆ ಇಡ್ಬೇಕಲ್ಲಿ. ದೇವೇಗೌಡರ ಕುಟುಂಬನ ತುಂಬಾ ಎದುರಾಕೊಂಡ್ರೆ ಅದು ಅವ್ರಿಗೆ ಹೊಡ್ತಾ ಬೀಳುತ್ತೆ. ಯಾಕಂದ್ರೆ ಒಕ್ಕಲಿಗ ಸಮುದಾಯ ಅವರು ನಮ್ಮ ಪ್ರಶ್ನಾತೀತ ನಾಯಕರು, ಅವ್ರ ಬಗ್ಗೆ ನೀವು ಮಾಡ್ತಾ ಇರೋದಕ್ಕೆ ಯಾವುದೇ ಅಧಿಕಾರ ಇಲ್ಲ. ಇಲ್ಲಿ ಕುಮಾರಸ್ವಾಮಿಗೆ ಅವರು ಎಷ್ಟೇ ಕುಮಾರಸ್ವಾಮಿ ಡಿ ಕೆ ಶಿವ ಫೈಟ್ ಇದ್ರು ಅಲ್ಲಿ ದೇವೇಗೌಡರು ಅನ್ನೋದೊಂದು ಮಧ್ಯ ಬಂದು ಅಡ್ಡಗೋಡೆ ನಿಂತ್ಕೊಳ್ಳುತ್ತೆ. ಯಾಕಂದ್ರೆ ದೇವೇಗೌಡರು ಫ್ಯಾಮಿಲಿ ಅಂತ ಒಂದು ಅಡ್ಡಗೋಡೆ ಇರುತ್ತೆ. ಹಂಗಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತ್ರ ತುಂಬಾ ಎಚ್ಚರಿಕೆ ಹೆಜ್ಜೆ ಇಟ್ಟರೆ ಮುಂದಿನ ಬಾರಿ ಎಲೆಕ್ಷನ್ಗೆ ತಮ್ಮ ಸಮುದಾಯನ ತಮ್ಮ ಹಿಡಿಸಲು ಇಟ್ಕೊಳ್ಳೋಕೆ ಸಾಧ್ಯ. ಇಲ್ಲದಿದ್ರೆ ಅಲ್ಲೂ ಕಷ್ಟ ಆಗುತ್ತೆ. ಇದು ಒಂದು ರೀತಿ ಇಬ್ಬರಿಗೂ ಸಹ ಒಂದು ರೀತಿಯ ಇದು ಪರೀಕ್ಷೆ ಇದ್ದಂಗೆ. 2 ವರ್ಷ ಹೇಗೆ ಇವರಿಬ್ಬರು ನಡ್ಕೊಳ್ತಾರೆ ಅನ್ನೋದು. ಓಕೆ, ಈಗ ನೀವು 2-3 ಸಲ ರಿಪೀಟ್ ಮಾಡಿದ್ದೀರಿ ಅದನ್ನ. ಒಂದು, ದೇವೇಗೌಡರು ಒಕ್ಕಲಿಗರ ಸಮುದಾಯದ ಪ್ರಶ್ನಾತೀತ ನಾಯಕ, ಅವರನ್ನ ಯಾವ ಕಾರಣಕ್ಕೂ ನಾವು ಅಂದ್ರೆ ಆ ಸಮುದಾಯ ಬಿಟ್ಟಾಕಲ್ಲ.
ಅವ್ರು ಏನೇ ಇದ್ರು ಎಷ್ಟೇ ಕಷ್ಟದಲ್ಲಿದ್ರು ಅವ್ರ ಮೇಲೆ ಕೆಬ್ಬಿಸಿ ಎಷ್ಟು ಎತ್ತರಕ್ಕೆ ಏರಿಸಬೇಕು ಅಷ್ಟು ಏರಿಸಿ ಕಳಿಸಿದರೆ ಕೂಡ ಇನ್ನೂ ಕೂಡ ಅವ್ರು ತಯಾರಿದ್ದಾರೆ. ಆದರೆ ಪರಿಸ್ಥಿತಿ ಹೇಗಿದೆ ಅಂದರೆ ಅವರ ವಯಸ್ಸಿನ ಕಾರಣಕ್ಕೆ ಅವರಿಗೆ ಈಗ ಸಕ್ರಿಯ ರಾಜಕಾರಣದಲ್ಲಿ ತುಂಬ ಬರೋಕ್ಕಾಗಲ್ಲ ಅಂತ ಇನ್ನು ಮುಂದೆ ಅಂತ ಏನೋ 2 ವರ್ಷ ಇದೆ, ಬರೋಕ್ಕಾಗಲ್ಲ ಅನ್ನೋದು ನಮಗೆ ಸಹಜವಾಗಿ ಒಂದು ನಮ್ಮ ಕಣ್ಣಿಗೆ ಕಾಣುವಂಥ ವಿಷಯ. ಎರಡನೇದು ಇವರು ಏನು ಮಾಡಿದ್ದಾರೆ ಅಂದರೆ BJP ಅವರು ಅವ್ರನ್ನ ಸೆಂಟ್ರಲ್ ಕಳಿಸಿದ್ದಾರೆ, ಸೆಂಟ್ರಲ್ ಬ್ಯುಸಿ ಆಗಿದ್ದಾರೆ. ಇಲ್ಲಿ ಅವರು ಟೀಕೆ ಮಾಡ್ತಾರೆ ಹೊರತು ಬೇರೆ ಯಾವುದೇ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ರಾಜ್ಯದ ಕಡೆ. ನಾವು ಇತ್ತೀಚೆಗೆ ಗಮನಿಸಿದಂಗೆ ಮಗನನ್ನು ನಿಖಿಲನ್ನು ಕಳಿಸ್ತಾ ಇದ್ದಾರೆ, ಬಟ್ ನಿಖಿಲ್ಗೆ ನಾವು ಈಗ ಮೇಲ್ನೋಟಕ್ಕೆ ನೋಡೋದಂಗೆ ಓಟನ್ನು ಪರಿವರ್ತಿಸಿ ತರುವಂಥ ಛಾತಿ ಇಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಇದು ದೇವೇಗೌಡರು ಈ ಕುಮಾರಸ್ವಾಮಿ CM ಆದ ಕಾರಣ ಈ ದೇವೇಗೌಡರ ಕುಟುಂಬಕ್ಕೆ ಇದು ಯಾವ ರೀತಿ ಸವಾಲಾಗ್ಬೋದು, ಅವ್ರಿಗೆ ನಿಭಾಯಿಸಲಿಕ್ಕೆ ಅವ್ರ ಆಲ್ಟರ್ನೇಟಿವ್ ಏನು ಮಾಡಬಹುದು ಅಂತ ನಿಮ್ಗೆ ಅನಿಸ್ತದೆ? ಹೌದು, JDSಗೆ ಬಹಳಷ್ಟು ಹಿನ್ನಡೆ ಆಗಿರೋದು ಅಂದರೆ ನಮ್ಮ ರಾಜ್ಯದ್ದೇ. ನಮ್ಮ ರಾಜ್ಯದಲ್ಲಿ ಒಬ್ಬ ಒಳ್ಳೆಯ ನಾಯಕತ್ವ ಗುಣಲಕ್ಷಣ ಇರುವಂಥ JDS ನಾಯಕರಿಲ್ಲ. ಹೌದು, ಇವತ್ತಿಗೂ ಸಹ ನಿಖಿಲ್ ಕುಮಾರಸ್ವಾಮಿನ ಅವ್ರ ನಾಯಕರಂತ ಯಾವುದೇ JDS ನಾಯಕರು ಒಪ್ಕೊಂಡಿಲ್ಲ. ಹೌದು, ದೇವೇಗೌಡರ ಕುಟುಂಬದ ವಾರಸುದಾರ ಅಂತ ನಂಬಿದ್ದಾರೆ. ಹಾಗಾಗಿ ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ಗೆದ್ದು ಬಂದಿದ್ರೆ ಒಂದು ಪಕ್ಷ ಅವರ ನಾಯಕತ್ವ ವಹಿಸ್ಕೋಬೋದಾಯ್ತು. ಅವರು ಚುನಾವಣೆಯಲ್ಲಿ ಸಕ್ರಿಯವಾಗಿ ಅಂತರೂ ಇಲ್ಲ. ಹಂಗಾಗಿ ನಮ್ಮ ರಾಜ್ಯದಲ್ಲಿ ಒಬ್ಬ ಸಮರ್ಥ ನಾಯಕತ್ವ ಇಲ್ಲ. ಸೊ ಯಾವುದೇ ನೀವು JDS ಲೀಡರ್ನ ಕೇಳಿ, ನಮಗೊಬ್ಬ ನಾಯಕತ್ವ ಆಗಬೇಕು, ವಿಧಾನಸಭೆಯಲ್ಲಿ ಹೋರಾಟ ಮಾಡುವಂತಹ ನಮ್ಮ ಪರ ಧ್ವನಿ ಎತ್ತುವಂತಹ ಯಾವುದೇ ನಾಯಕತ್ವ ಇಲ್ಲ. ಸೊ ನಿಮ್ ಸುರೇಶ್ ಬಾಬು ಅವರು ಇದ್ದಾರೆ, ಅವರು ನಮ್ಮ JDS ನಾಯಕ. ಆದ್ರೆ ಅವ್ರೆಲ್ಲೂ ಸಹ ಆ ಗುಣ ಇಲ್ಲ ಅವ್ರ ಹತ್ರ, ಎಲ್ಲರೂ ನಾವು ಒಟ್ಟಿಗೆ ವಿಶ್ವಾಸ ತಗೊಂಡೋಗ್ಬೇಕು ಅಂತ. ಇದೇ ಕಾರಣಕ್ಕಾಗಿ JDS ನಲ್ಲಿಯೇ ಕೆಲವು ಜನ ಕುಮಾರಸ್ವಾಮಿಗೆ ದೂರು ಕೊಟ್ಟಿದ್ದಾರೆ, ನಮ್ಮಲ್ಲಿ ಯಾರು ಲೀಡರ್ ಇಲ್ಲ, ನಮಗೊಬ್ಬ ಸಮರ್ಥ ನಾಯಕ ಬೇಕು, ದಯವಿಟ್ಟು ನೀವೇ ಬಂದ್ಬಿಡಿ ನಮಗೆ, ಈ ಪ್ರಸ್ತಾವ ಸಹ ಸಲ್ಲಿಕೆ ಮಾಡಿದ್ದಾರೆ. ಆದ್ರೆ ಕುಮಾರಸ್ವಾಮಿ ಅವರು BJPಯ ಇಕ್ಕಟ್ಟಲ್ಲಿದ್ದಾರೆ ಅವರು. ಸೊ BJP ಹೇಳಿದ್ರೆ ಬರ್ಬೇಕಷ್ಟೇ ಅವರು, ಇಲ್ಲಾಂದ್ರೆ ಅಲ್ಲೇ ಇರ್ತಾರೆ. ಒಂದು ಇಲ್ಲಿ JDS ನಮ್ಮ ರಾಜ್ಯದಲ್ಲಿ ಬಹಳ ಹಿನ್ನಡೆ ಸಾಧಿಸೋದಕ್ಕೆ ನಾಯಕತ್ವ ಇಲ್ಲ. ಸೊ ಇದು ಕಾಂಗ್ರೆಸ್ಗೆ ಒಂದು ಪ್ಲಸ್ ಪಾಯಿಂಟ್. DK ಶಿವಕುಮಾರ್ ಈ 2 ವರ್ಷದಲ್ಲಿ ಇಡೀ ಸಂಪುಟದ ತಮ್ಮ ಹಿಡಿತದಲ್ಲಿ ತಗೊಳ್ಳೋ ಸಾಧ್ಯತೆ ಇದೆ. ನೀವು ಹೇಳೋದಕ್ಕೆ ದೇವೇಗೌಡರು ವಯಸ್ಸಾಗಿದೆ, ಸೊ ಅವ್ರ ಸಕ್ರಿಯ ರಾಜಕಾರಣ ಬರೋಕ್ಕಾಗಲ್ಲ. ನೀವು ಸ್ಪೀಚ್ ಎಷ್ಟೇ ಮಾಡಿದ್ರು ಸ್ಪೀಚ್ ಆಗುತ್ತೆ, ಬಟ್ ಹೋರಾಟಗಿಳಿಬೇಕಲ್ಲ. ನೀವು ಕಾಂಗ್ರೆಸ್ ಸರ್ಕಾರದ ಯೋಜನೆಗಳ ವಿರುದ್ಧ ನೀವು ಬೀದಿಗಿಳಿಬೇಕು. ಕರೆಕ್ಟ್. ಮತ್ತೆ ನೀವು ಬೀದಿಗಿಳಿದಾಗ ನಾವು ಇನ್ನೂ ಜೀವಂತವಾಗಿದ್ದೀವಿ ಅಂತ ತೋರಿಸ್ಕೋಬಹುದು. ಇಲ್ಲಿ ಏನಾಗುತ್ತೆ, BJP ಪ್ರೊಟೆಸ್ಟ್ ಮಾಡುತ್ತೆ, BJP ಜೊತೆಲಿ ಇದೀವಿ ಹೊರತು ನಾವು JDS ಸಪರೇಟ್ ಆಗಿಲ್ಲ ಅಂತ ತೋರಿಸ್ಕೊಳ್ಳಲ್ಲ ಅವರು. ಅವಾಗ ನಿಮ್ಗೆ ಏನಾಗುತ್ತೆ, ಈಗ ನೋಡಿ ಮಾಧ್ಯಮಗಳಲ್ಲಿ ಹೆಂಗ್ ಬಿಡಿಸ್ತು ಅಂದ್ರೆ BJP ಪ್ರತಿಭಟನೆ ಮಾಡ್ತು ಅಂತ ಹೇಳ್ತಾರೆ ಹೊರತು JDS ಪ್ರತಿಭಟನೆ ಅಂತ ಅದು ಬರಲ್ಲ. ಸೊ ಅದೇ ಕುಮಾರಸ್ವಾಮಿ ಬಂದು ನಿಂತ್ಕೊಂಡ್ರೆ ಮಾಧ್ಯಮಗಳು BJPಗಿಂತ JDS ಕಡೆ ಟರ್ನ್ ಆಗ್ತವೆ. ಸೊ ಅವಾಗ ನಿಮಗೆ ಏನೋ ಮೆಸೇಜ್ ಕೊಟ್ಟಾಗುತ್ತೆ, ಒಬ್ಬ ನಾಯಕತ್ವ ಇದ್ದಾನೆ ಅಂತ. ಅದು ಹಂಗಾಗಿ ಇಲ್ಲಿ ನಾಯಕತ್ವ ಗುಣ ಬಹಳ ಕೊರತೆ ಇದೆ. ಸೊ ಒಬ್ಬ ಸಮರ್ಥದ ನಾಯಕತ್ವ ಬೇಕಾಗಿದೆ ಇಲ್ಲಿ. ಪ್ರಭುಸ್ವಾಮಿ, ಈಗ ಒಂದು ನನ್ನ ಕೊನೆಯ ಪ್ರಶ್ನೆ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದ್ದು, ಒಂದು ಕುಮಾರಸ್ವಾಮಿ ಅವರನ್ನ CM ಮಾಡುವ ಯೋಜನೆ ಇದೆ, ಆದರೆ ಇದೇ ವೇಳೆ ನಾವು ಒಂದು ಕಳೆದ 2 ವರ್ಷಗಳಲ್ಲಿ ಗಮನಿಸಿದ ಒಂದು ಸಂಗತಿಯನ್ನು ನಾವಿಲ್ಲಿ ಪ್ರಸ್ತಾಪ ಮಾಡ್ತೀನಿ. ಯಾವ ರೀತಿ ಅಂದರೆ, ಮಂಡ್ಯದಲ್ಲಿ BJP ತನ್ನದೇ ಆದ ಒಂದು ಅಸ್ತಿತ್ವವನ್ನು ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಿದೆ. ಯಾವ ರೀತಿ ಅಂದರೆ, ನೀವು ನೋಡಿರ್ಬೋದು, ಗಣೇಶೋತ್ಸವದ ಗಲಾಟೆ, ಬೇರೆ ಬೇರೆ ಗಲಾಟೆಗಳು ಬಂದು, ಅದು ಪಕ್ಕ ಅವರ BJP ಸ್ಟ್ರಾಟಜಿ ಏನಂದರೆ ಹಿಂದುತ್ವವಾದಿ ಇದು. ಅಲ್ಲಿ ಕೂಡ ನಾವು ಗಮನಿಸಿದ್ದು ಈ JDS ವೋಟರ್ಸ್ ನಾವು ಲಾಸ್ಟ್ ಪ್ರತಿಭಟನೆಯಲ್ಲಿ JDS ಅವರು ಇನ್ವಾಲ್ವ್ ಆಗಿದ್ದಾರೆ. JDS ವೋಟರ್ಸ್, ಒಕ್ಕಲಿಗ ಪ್ರಾಬಲ್ಯದ ವೋಟರ್ಸ್ ಕೂಡ ಈ BJP ಪ್ರೊಟೆಸ್ಟಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅಂದರೆ ಅವ್ರು ಬಂದಿದ್ದಾರೆ, ಮುಂದೆ ಬಂದು ಪ್ರತಿಭಟನೆ ಮಾಡಿದ್ದಾರೆ. ಅದೇ ಒಂದು ಅವಕಾಶವನ್ನು BJP ಬಳಸ್ಕೊಂಡು ಆ ಒಕ್ಕಲಿಗ ಮತಗಳನ್ನು ತನ್ನ ಮತಗಳ ಪರಿವರ್ತಿಸ್ಕೊಳ್ತಾ ಇದೆ. ಈಗ ಪ್ರಶ್ನೆ ಏನಂದರೆ, ಇದುವರೆಗೆ ಏನಾಯ್ತು ಅಂದರೆ, ಒಕ್ಕಲಿಗ ಅನ್ನುವ ಒಂದು ಎಮೋಷನ್ಸ್ ಮೇಲೆ ಅವರು ಕುಮಾರಸ್ವಾಮಿಯನ್ನಾಗಲಿ ದೇವೇಗೌಡರನ್ನಾಗಲಿ ಅಥವಾ DK ಶಿವಕುಮಾರ್ ಗೆಲ್ಲಿಸ್ತಾ ಇದ್ರು. ಏನಾದರೂ ಈಗ ಅವರು ಜಂಟಿಯಾಗಿ ಹೋಗೋದ್ರಿಂದ ಇದು ಆದರೆ ಮೊದಲಾಗಿ ಪೆಟ್ಟು ಕೊಡುವಂಥದ್ದು JDSಗೆ. ಇದು ಈ ರೀತಿಯ ಒಂದು ಬೆಳವಣಿಗೆ ಇವರಿಗೆ DK ಶಿವಕುಮಾರ್ಗೆ ಯಾವ ರೀತಿ ಲಾಭ ಕ್ರಿಯೇಟ್ ಮಾಡ್ಬೋದು ಅಂತ ನಿಮ್ಗೆ ಅನಿಸ್ತಾ ಇದೆ? ಇದು ಆ್ಯಕ್ಚುಲಿ ಈಗ ಸದ್ಯದ ಮಟ್ಟಿಗೆ ನೋಡೋಕೆ ಲಾಭ ಅಂತ ಕಾಣಿಸ್ತದೆ, ಬಟ್ ಇದು ಲಾಭಕ್ಕಿಂತ ಹೆಚ್ಚಾಗಿ ನಷ್ಟನೇ ಕಾಣಿಸುತ್ತೆ ಅವರಿಗೆ. ಯಾಗೊತ್ತಾ, ಈಗ BJP ಜೊತೆ ಕೈ ಜೋಡಿಸಿದ್ದಾರೆ. ಯಾವುದೇ ಪ್ರತಿಭಟನೆಯಲ್ಲಿ ಮಂಡ್ಯದಲ್ಲಾಗಲಿ ಎಲ್ಲಾಗಲಿ ಅವರು ಜೊತೆಯಲ್ಲೇ ನಿಂತ್ಕೋತಾರೆ. ಜಂಟಿಯಾಗಿ ಇವರು ಹೋರಾಟ ಮಾಡೋದ್ರಿಂದ ಇವತ್ತೇನಾಗುತ್ತೆ, ನಿಮ್ಮ ಪ್ರಾಬಲ್ಯನ BJP ಅವರು ಹೇಗಿದೆ ತಮ್ಮ ವಿಸ್ತಾರನ ಬಳಸ್ಕೊಂತ ಅವರು ಹಿಂದುತ್ವ ಹೆಸರನ್ನ ಅಷ್ಟೇ ಬಳಸ್ಕೊಳ್ಳೋದು. ಆ ಬಳಸ್ಕೊಂಡು ಬೇರೆ ಇದ್ರನ್ನ ಮಟ್ಟ ಹಾಕಿ ತಮ್ಮ ಸಾಮ್ರಾಜ್ಯ ಕಟ್ತಾ ಹೋಗ್ತಾರೆ. ಇದು ಹಂತವಾಗಿ JDSಗೂ ಇದಾಗುತ್ತೆ. ಈಗಾಗಲೇ JDS ಮತಗಳು ಛಿದ್ರ ಆಗಿದೆ. ಈ ಮತಗಳು ಛಿದ್ರ ಆಗಿರೋದ್ರಿಂದ DK ಶಿವಕುಮಾರ್ ಪ್ರಾಬಲ್ಯ ಹೆಚ್ಚಾದ್ರೆ, ಸೊ JDS ನಲ್ಲಿರುವ ಮತಗಳು ಸಹಜವಾಗಿ DK ಶಿವಕುಮಾರ್ಗೆ ಒಲ್ದು ಬರ್ತವೆ. ಇಷ್ಟೇ ಅಲ್ಲದೆ ಇಲ್ಲಿ BJP ಸಹ ತನ್ನ ಆಟನ ಆಡುತ್ತೆ, ಚದುರಂಗ ಆಟನ. BJP ಏನ್ ಮಾಡ್ತಾರೆ, ತನ್ನ ಹೇಗೆ
ಇದನ್ನ JDS ನ ಮಲಗಿಸ್ಬೇಕು, JDS ನ ಹೇಗೆ ನಿರ್ಣಯ ಮಾಡ್ಬೋದು ಅನ್ನೋದು ಅದು ನಿಧಾನವಾಗಿ ಮಾಡ್ತಾ ಹೋಗೋದು, ಏಕ್ದಮ್ ಮಾಡಲ್ಲ ಅದು. ಹೌದು, ಕರೆಕ್ಟ್. ಬಹುಶಃ ನೆಕ್ಸ್ಟ್ ಚುನಾವಣೆಯಲ್ಲಿ ಆಗದೆ ಇರ್ಬೋದು, ಆದ್ರೆ ಮುಂದಿನ ಚುನಾವಣೆಯಲ್ಲಿ ಅದೇ ಅದ್ ಪರಿಣಾಮ ಬೀರೇ ಬರುತ್ತೆ ಅದು. ಹೌದು. ಇದನ್ನ ಸ್ವತಃ JDS ಅವರೇ ಹೇಳ್ತಾರೆ, ನಾವು ಕೈ ಜೋಡಿಸೋದಿಲ್ಲ. ನೀವು ನೋಡಿ, ಬಹಳಷ್ಟು ಪ್ರಾಂತ್ಯಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅವ್ರು ಕೈ ಜೋಡಿಸಿದ್ದಾರೆ, ಆದ್ರೆ ತಳಮಟ್ಟದಲ್ಲಿ ಇವತ್ತಿಗೂ ಸಹ BJP JDS ಆಗೋದೇ ಇಲ್ಲ. ನೀವು ಗ್ರಾಮ ಪಂಚಾಯತಿಯಲ್ಲಿ ನೋಡ್ಬೋದು, ಅಥವಾ ಇನ್ನೂ ತಳಮಟ್ಟದಲ್ಲಿ ನೋಡೋದಾದ್ರೆ ಅಲ್ಲೆಲ್ಲೂ ಸಹ ಕೈ ಜೋಡಿಸಲ್ಲ ಅವರು. ಅವ್ರು ಬೇಕಾದ್ರೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ತಾರೆ, ಆದ್ರೆ BJP ಜೊತೆ ಹೋಗಲ್ಲ. ಸೊ ಅದಿದೆ. ಆದ್ರೆ ಇದು ಮುಂದಿನ ದಿನಗಳಲ್ಲಿ JDS ಒಳ್ಳೆ ಪೆಟ್ಟಂತೂ ಕೊಡುತ್ತೆ ಇದು. ಈಗ ಅದಕ್ಕೋಸ್ಕರ ನಾಯಕರು ಎಚ್ಚೆತ್ಕೊಳ್ತಾ ಇದ್ರೆ JDS ಮುಂದಿನ ದಿನಗಳಲ್ಲಿ ಇನ್ನೂ ಅವನತಿ ಹತ್ತ ಹೋಗುತ್ತೆ ಸಾಧ್ಯತೆ ಇದೆ ಅಂತ ಆತಕ್ಕಂಥ ಇದೆ ಅದಕ್ಕೆ. ಓಕೆ, ಪ್ರಿಯ ವೀಕ್ಷಕರೇ, ಇದು ನಮ್ಮ ಇವತ್ತಿನ ಸ್ಪೆಷಲ್ ಎಟ್ 7 PM ಕಾರ್ಯಕ್ರಮ. ನಾವು ಇವತ್ತಿನ ಚರ್ಚೆಯಲ್ಲಿ ಪಾಲ್ಗೊಂಡು ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಗಳು, ಅಂದರೆ ಹಳೆ ಮೈಸೂರು ಪ್ರಾಂತ್ಯದ ಒಕ್ಕಲಿಗರ ಪ್ರಾಬಲ್ಯದ ರಾಜಕೀಯದ ಕುರಿತು ಮಾಹಿತಿ ನೀಡಿದ ಪ್ರಭುಸ್ವಾಮಿ ಅವರಿಗೆ ಧನ್ಯವಾದಗಳು. ಮತ್ತೊಂದು ಇದೇ ರೀತಿಯ ಕಾರ್ಯಕ್ರಮದ ನಾಳೆ ಬರ್ತೀವಿ. ಧನ್ಯವಾದಗಳು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.